ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ಸ್ಟೈಲಿಶ್. ಹಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ. ಆದರೂ ಇವತ್ತು ಎಲ್ಲೋ ಒಂದು ಮುಖ್ಯವಾದ ವಿಷಯಕ್ಕೆ ಹೋಗ್ತಿದ್ದೀವಿ. ಅದು ಏನಿಲ್ಲ, ಕಣ್ಣಾರೆ ನೋಡಬೇಕು ಹಾಗೂ ನಿಮಗೂ ತೋರಿಸ್ಬೇಕಂತ ವೀಡಿಯೋ ಮಾಡ್ತಿದ್ದೀವಿ. ಅದರಿಂದ ಬನ್ನಿ ತೋರಿಸ್ತೀನಿ ನಿಮಗೂ ಏನೇನದು ಏನು ಕತೆ ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತು, ಆಲ್ ಅಂತ ಒತ್ತಿ. ಎಲ್ಲ ಇದಕ್ಕಿಂತ ಮುಂಚೆ ನಾನು ಮಾಡೋ ವಿಡಿಯೋನ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಬನ್ನಿ ಹೋಗೋಣ. ಅದು ಏನಂತ ನಾನು ನೋಡಿಲ್ಲ, ಅದಕ್ಕೆ ಹೊರಟಿದ್ದೀವಿ ಇಬ್ಬರು. ಹೋಗಿ ನೋಡಿ ಆಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ಬನ್ನಿ ಎಲ್ಲಿವರೆಗೂ ಹೋಗೋಣ. ನಾನು ತೋರಿಸೋದು ಬೇರೆನೇ ಇದೆ, ಆದರೆ ನಾವು ಹೋಗೋ ದಾರಿಯಲ್ಲೇ ಇದನ್ನು ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ಬಂದಿರೋದು ಹಳೆ ಕಾತ್ರಿಕನಹಳ್ಳಿ ಹತ್ರ. ಹಳೆ ಕಾತ್ರಿಕನಹಳ್ಳಿ ಹತ್ರ ಇರೋವಂಥ ನಮ್ಮ ಹಿರಿಯೂರು ತಾಲೂಕಿನ 2 ಚಾನಲ್ ಆಗಿ ಕನ್ವರ್ಟ್ ಆಗೋದು ಇದೇ ಜಾಗದಿಂದ. ಮರಕಮೆ ಡ್ಯಾಮಿಂದ ನೀರು ಬಿಟ್ಟರೆ ಇದು ಇಲ್ಲೇ 2 ಚಾನಲ್ ಆಗಿ ಕನ್ವರ್ಟ್ ಆಗೋದು. ಆಗ ಆ ಕಡೆ ಒಂದು ಇದೆ, ಆ ಕಡೆ ಮೂಲೆ ಒಬ್ಬರು ನಿಂತಿದ್ರು ನೋಡಿ, ಆ ಕಡೆ ಅದು ಸ್ವಲ್ಪ ಆ ಕಡೆ ಹೋಯ್ತಾಗ ಅಲ್ಲಿ, ಮತ್ತು ಈ ಕಡೆ ನೀರು ನಿಂತಿದೆ ನೋಡಿ, ಈ ಕಡೆ. ಆ 2 ಜಾಗದಿಂದನೂ ಬೇರೆಯಾಗಿ ಹೋಗ್ತವೆ. ಅದೇ ನಾನು ನಿಂತಿರೋ ಈ ಪ್ಲೇಸ್ ಮೇಲೆ ನೀರು ಬಿಟ್ಟರೆ ಅದು ಬೆಲ್ಡು ಕ್ಲೋಸ್ ಮಾಡಿ ಅವು ಸೆಂಟ್ರ್ ನದಿಗೆ ಹರಿತದೆ. ಅದು ವೇದಾವತಿ ನದಿ ಹರಿತೈತೆ. ಮತ್ತು ಇನ್ನು ಮುಂದೆ ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ. ನಾವು ಬಂದಿದ್ದು ಇದೇ ಪ್ಲೇಸ್ ತೋರ್ಸೋಕ್ಕೆ ನಿಮಗೋಸ್ಕರ. ನಾವು ಬಂದಿದ್ದು ವಾಣಿ ವಿಲಾಸ ಸಾಗರದ ಬ್ಯಾಕ್ ವಾಟ್ರಿಗೆ. ಎಲ್ಲ ಕೋಡಿ ಬಿದ್ದೈತೆ ಅಂತ ಟಿ ವಿನಲ್ಲೆಲ್ಲ ತೋರಿಸ್ತಿದ್ರಂತೆ, ಅದಕ್ಕೆ ನಾನು ಬಂದೆ ನೋಡ್ಕೊಂಡು ಹೋಗೋಣ ಅಂತ. ಆದರೆ ಇಲ್ಲಿ ಬಂದು ನೋಡಿದರೆ ಕೋಡಿ ಬಿದ್ದೈತೆ ಅಂದರೆ ಕೋಡಿ ಏನೂ ಬಿದ್ದಿರಲಿಲ್ಲ. ಅದಕ್ಕೆ ಸುಮ್ಮನೆ ಆದರೂ ಜನ ಬಂದು ನೋಡ್ಕೊಂಡು ಹೋಗ್ತಿದ್ರು. ಅದಕ್ಕೆ ನಾನು ಇನ್ನು ಕೋಡಿ ಅಲ್ಲಿ ದೂರ ಐತೆ, ನಾನು ಆದರೆ ಇಲ್ಲಿ ಹೇಳ್ಕೊಂಡೆ ನೋಡೋಣ ಕೋಡಿ ಬಿದ್ದೈತಂದ್ರಲ್ಲ, ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ. ಆದರೆ ಇದೆಲ್ಲ ಜೋಪ್ ನೀರು, ಹಂಗಂದರೆ ಅಲ್ಲಿಂದ ಎಲ್ಲ ಜೋಪಾಗಿ ಕೋಡಿ ಕಟ್ಟಿರ್ತಾರಲ್ಲ, ಅದು ಕೆಳಗೆ ಶೆಲನ ಜೋಪ್ ಬಂದಿರುತ್ತಲ್ಲ, ಆ ಜೋಪ್ ನೀರು ಇಲ್ಲೆಲ್ಲ ನಿಂತಿದೆ. ಇನ್ನು ಕೋಡಿ ಬೀಳೋಕ್ಕೆ ಇನ್ನೂ ಭಾಳ ದಿವಸ ಬೇಕಂತ ಅಂತಿದ್ರು. ಅದಕ್ಕೆ ನಾನು ಇಲ್ಲೇ ಎಲ್ಲ ಇಳ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಇಳ್ಕೊಂಡೆ. ಜನ ಮಾತ್ರ ಭಾಳ ಜನ ಬಂದಿದ್ರು, ಅಲ್ಲೆಲ್ಲ ನಿಂತವ್ರೆ. ನಿಮಗೆ ಕಾಣಿಸ್ತಿಲ್ಲ ಅಷ್ಟೇ ವೀಡಿಯೋದಾಗೆ, ಝೂಮಿಂಗ್ ಆಗಲ್ಲ ನನ್ನ ಮೊಬೈಲ್ ಅಷ್ಟೊಂದು. ಅದಕ್ಕೆ ಹೋಗೋಣ ಬನ್ನಿ, ಅಲ್ಲೂ ತೋರಿಸ್ತೀನಿ ಏನೇನಾಗಿದೆ, ಎಷ್ಟು ಇಂಚ್ ಬೇಕು ಇನ್ನು ನೀರು ಕೋಡಿ ಬೀಳೋಕ್ಕೆ ಅಂತ. ನೋಡಿ ಸ್ನೇಹಿತರೆ, ಕೋಡಿ ಹತ್ರ ಬಂದಿದ್ದೀನಿ. ಬಂದು ನಾನು ಬೆಳ್ಳಿಟ್ಟು ನೋಡಿದೆ, ಬೆಳ್ಳಿಟ್ಟೆ ಸ್ವಲ್ಪ ನೋಡೋಣ ಎಷ್ಟು ಇಂಚ್ ಇದೆ ಅಂತ. ಇನ್ನು ಒಂದು 3 ಇಂಚ್ ಇರ್ಬೋದು, ಇನ್ನೂ ಒಂದು 2.5ರಿಂದ ಒಂದು ಕಡೆ 1.5 ಇಂಚು 2 ಇಂಚು, ಹಂಗಂದರೆ ಒಂದೇ ಸಮ ಇಲ್ಲ, ಅದು ವೇರಿಯೇಷನ್ ಇದೆ. ಅದರಿಂದ ಸ್ವಲ್ಪ ಒಂದಾಗಿ 2.5 ಇಂಚು, ಒಂದೊಳಗಡೆ 3 ಇಂಚು ಆ ಥರ ಇದೆ. ಎಲ್ಲ ಜನ ಎಲ್ಲ ಬಂದು ನೋಡ್ತಾವ್ರೆ, ಎಲ್ಲ ಏನೇನು ಕೋಡಿ ಬೀಳೋ ಸ್ಟೇಜಿಗೆ ಬಂದಿದೆಯಲ್ಲ ಅದಕ್ಕೆ. ಅಲ್ಲಿ ಡ್ಯಾಮ್ ಹತ್ರ ಈಗ ನೀರು ತುಂಬಿರೋದು 129 ಅಡಿ.75 ತುಂಬಿದೆ ನೀರು. ಇನ್ನೊಂದು ಸ್ವಲ್ಪ ತುಂಬಬೇಕು, ಇನ್ನೂ ಒಂದು ಕಾಲಡಿನೋ ಇನ್ನೂ ಅರ್ಧ ಅಡಿನೋ ತುಂಬಿದರೆ ಇಲ್ಲಿ ಡ್ಯಾಮಿಂದ ಕೋಡಿ ಬೀಳುತ್ತೆ. ಆವಾಗ ಈ 3ನೇ ಬಾರಿಗೆ ಕೋಡಿ ಬಿದ್ದಂಗೆ ಆಗುತ್ತೆ ಈ ಡ್ಯಾಮು. ಮೊನ್ನೆ ಒಂದು 2 ವರ್ಷದ ಮುಂಚೆ ಒಂದು ಸತಿ ಬಿದ್ದಿತ್ತು, ಈಗ ಒಂದು ಸತಿ ಬೀಳೋ ಸಾಧ್ಯತೆ ಇದೆ. ಬಿದ್ದರೆ 3ನೇ ಬಾರಿಗೆ ಕೋಡಿ ಬಿದ್ದಂಗೆ. ಅಲ್ಲಿಂದ ಬಂದು ಸ್ವಲ್ಪ ಗಾಡಿ ತೊಳ್ಕೊಂಡು ಹೋಗೋಣ ಅಂತ ನಿಲ್ಸಿದ್ವಿ. ಸ್ವಲ್ಪ ಟೈರೆಲ್ಲ ಗಬ್ಬಾಗಿದ್ವು, ಅದಕ್ಕೆ ನೀರಾಗಿ ನಿಲ್ಸಿನೇ ಹಂಗೆ ಸ್ಟಾರ್ಟ್ ಮಾಡಿದ್ವಿ, ಸ್ವಲ್ಪ ಕ್ಲೀನ್ ಆಗಲಿ ಅಂತ. ಕೋಡಿ ಬೀಳೋ ಜಾಗದಲ್ಲಿರುವಂಥ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಹೋಗಿ ಹಂಗೆ ಸ್ವಲ್ಪ ದೇವ್ರು ನೋಡ್ಕೊಂಡು ಹಂಗೆ ಮಂಗಳಾರತಿ ತಗೊಂಡು ಬರೋಣ ಅಂತ ಹೊರಟ್ವಿ. ಹಂಗೆ ಇಬ್ಬರು ಇವಾಗೆಲ್ಲ ಹೊಸ್ದಾಗಿ ಇವೆಲ್ಲ ಬ್ಯಾರಿಕೇಡ್ಗಳೆಲ್ಲ ಹಾಕ್ಬಿಟ್ಟವ್ರು. ಅವಾಗ ಇರಲಿಲ್ಲ ಸ್ಟಾರ್ಟಿಂಗು, ಈ ವರ್ಷದಿಂದೆಲ್ಲ ಹಾಕವ್ರು ಅನಿಸುತ್ತೆ. ಫಸ್ಟಿಗೆಲ್ಲ ಇವೆಲ್ಲ ಇರಲಿಲ್ಲ, ಸುಮ್ಮನೆ ಡೈರೆಕ್ಟ್ ಹೋಗ್ಬೇಕಾಯ್ತು. ಈಗೆಲ್ಲ ಇವೆಲ್ಲ ಹಾಕಿರೋದು.
ವೀಡಿಯೋ ಮಾಡೋಕೆ ಹೋಗ್ಲಿಲ್ಲ, ದೇವಸ್ಥಾನದ ಸೀದಾ ಬಂದುಬಿಟ್ವಿ. ಇಲ್ಲಿ ಕೋಡಿ ಬೀಳೋ ಜಾಗದಲ್ಲಿ ಹಂಗಂದ್ರೆ ರೋಡಿಂದ ಈ ಕಡೆ ಎಲ್ಲ ಕ್ಲೀನ್ ಮಾಡ್ತವ್ರೆ. ಹಂಗಂದ್ರೆ ಇಲ್ಲಿ ಜನಗಳೆಲ್ಲ ಅಡ್ಡಾಡ್ತಾರೆ, ಬಂದು ಆಟ ಆಡ್ತಿರ್ತಾರೆ ಎಲ್ಲ. ಅದಕ್ಕೋಸ್ಕರ ಸಂಡೇ ಬಂತಂದರೆ ಫುಲ್ಲು ಕ್ರೌಡ್ ಆಗಿಬಿಡುತ್ತೆ ಇಲ್ಲೆಲ್ಲ ಕೋಡಿ ಬಿತ್ತಂದರೆ. ಅದಕ್ಕೆಲ್ಲ ಕಳ್ಳೆಗಳೆಲ್ಲ ಇದ್ವಲ್ಲ ಅದಕ್ಕೆ ಕ್ಲೀನ್ ಮಾಡ್ತವ್ರೆ ಎಲ್ಲ ಬಂದು. ಫಾರೆಸ್ಟ್ ಆಫೀಸರ್ ಇರ್ಬೇಕು ಅನ್ಸುತ್ತೆಲ್ಲ ಇವರೆಲ್ಲ, ಎಲ್ಲ ಕ್ಲೀನ್ ಮಾಡ್ತವ್ರೆಲ್ಲ. ಅವರು ಎಲ್ಲ ಫುಲ್ ಕ್ಲೀನಾಗೆಲ್ಲ ನೋಡಿ ಅನ್ಸುತ್ತೆ ಎಲ್ಲ ಕ್ಲೀನ್ ಮಾಡ್ತಾರೆಲ್ಲ, ಬೆಂಕಿ ಇಕ್ತವ್ರೆ. ಅಲ್ಲಿಂದ ಸೀದಾ ನಾವು ಹೊಲ್ಟ್ಬಿಟ್ಟು ತಿರುಗಿ ಎಲ್ಲೂ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಸದ್ಯಕ್ಕೆ ಇವಾಗ. ಅಲ್ಲಿಂದ ಸೀದಾ ಪೆಟ್ರೋಲ್ ಬಂಕ್ ಹತ್ರ ಬಂದುಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ. ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಅಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ಜ್ಯೂಸ್ ಕೊಡ್ಕೊಂಡು ಸೀದಾ ಮನೆ ಕಡೆಗೆ ಹೋಗೋಣ ಅಂತ ಹೊಲ್ಟ್ವಿ ನಾನು ನಮ್ಮ ಫ್ರೆಂಡು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇನ್ನೊಂದು ಸತಿ ಇನ್ನೊಂದು ವಿಡಿಯೋಗೆ ಸಿಗೋಣ. ಬಾಯ್.